ವೆಲ್ಕಮ್ ಟು ವನಸಿರಿ. ಇವತ್ತಿನ ವಿಡಿಯೋ ಅವರೆಕಾಯಿ ಇಷ್ಟಪಡೋರಿಗೋಸ್ಕರ. ವರ್ಷ ಪೂರ್ತಿ ಅವರೆಕಾಯಿ ಸಿಕ್ಕಿದ್ರು ಸೀಸನ್ನಲ್ಲಿ ಸಿಗೋ ಟೇಸ್ಟು ಮತ್ತೆ ಸಿಗಲ್ಲ. ಸೀಸನ್ ಮುಗಿದ್ರು ಅವರೆಕಾಯಿ ಬೇಳೆನ ಹೇಗೆ ಯೂಸ್ ಮಾಡೋದು ಅಂತ ಈ ವಿಡಿಯೋನಲ್ಲಿ ನೋಡ್ಕೊಂಬರೋಣ ಬನ್ನಿ. ನಾನು ಆಗಲೇ ಹೇಳಿದಾಗೆ ವರ್ಷ ಪೂರ್ತಿ ಅವರೆಕಾಯಿ ಸಿಕ್ಕಿದ್ರೂ ಸೀಸನಲ್ಲಿ ಸಿಗೋ ಟೇಸ್ಟು ಮತ್ತೆ ಸಿಗಲ್ಲ. ಸೀಸನ್ ಯಾವಾಗಪ್ಪ ಅಂತಂದರೆ ಚಳಿಗಾಲದ 3 ತಿಂಗಳಲ್ಲಿ ಸೀಸನ್ ಇರುತ್ತೆ ಮತ್ತು ಸಂಕ್ರಾಂತಿ ಮುಗಿಯೋವರೆಗೂ ಸಿಗ್ತಾನೆ ಇರುತ್ತೆ. ಇದನ್ನು ಸೊನೆ ಅವರೆ ಅಂತಲೇ ಕರೀತಾರೆ. ವರ್ಷ ಪೂರ್ತಿ ನಮಗೆ ಹೊಲದ ಕೆಲಸದವ್ರು ಬರೋದ್ರಿಂದ ಅವರಿಗೆ ಅಡುಗೆಗೆ ಬೇಕಾಗತ್ತೆ ಅಂತ ನಾವು ಕಾಳುಗಳನ್ನ ಸ್ಟೋರ್ ಮಾಡಿ ಇಟ್ಕೊತೀವಿ. ಅವರೆ ಕಾಳಾಗಿರ್ಬೋದು, ಬೇಳೆ, ಚಿಕ್ಕ ಅವರೆ ಬೇಳೆನ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊತೀವಿ. ಇವತ್ತಿನ ವಿಡಿಯೋನಲ್ಲಿ ಚಿಕ್ಕವರೆ ಅಥವಾ ಇತ್ಕಿದ ಬೇಳೆ, ಸಿಪ್ಪೆ ತೆಗ್ದಿರೋ ಬೇಳೆ ಅಂತ ಏನು ಕರಿತೀವಿ ಅದನ್ನು ಹೇಗೆ ಡ್ರೈ ಮಾಡಿ ಸ್ಟೋರ್ ಮಾಡೋದು ಅಂತ ಡೀಟೇಲಾಗಿ ನೋಡ್ಕೊಂಬರೋಣ ಬನ್ನಿ. ಮೊದಲು ಹೊಲಕ್ಕೆ ಹೋಗಿ ಅವರೆಕಾಯಿನ ಕಿತ್ಕೊಂಡ್ಬಂದಿದ್ದೀವಿ. ಇಲ್ಲೆಲ್ಲ ಕುತ್ಕೊಂಡು ನೀವು ನೋಡ್ತಾ ಇರ್ಬೋದು, ಆರಾಮಾಗಿ ಎಲ್ಲ ಮಾತಾಡಿಕೊಂಡು ಫ್ರೀಯಾಗಿ ಅವರೆಕಾಯಿನ ಬಿಡಿಸ್ತಾ ಇದ್ದಾರೆ. ಕೆಲಸಗಳೆಲ್ಲ ಆದಮೇಲೆ ಫ್ರೀಯಾಗಿ ಕುತ್ಕೊಂಡು ಹೆಂಗಸರು ಟೈಮ್ ಪಾಸ್ ಮಾಡ್ತಾ ಮಾತಾಡುವಾಗಲೇ ಈ ಕೆಲಸಗಳೆಲ್ಲ ಆಗೋಗುತ್ತೆ. ಅವರೆಕಾಯಿ ಎಲ್ಲ ಬಿಡಿಸಾದ್ಮೇಲೆ ಒಂದ್ಸಲಿ ನೀಟಾಗಿ ಸೋಸ್ಕೊಬೇಕು, ಯಾಕಂದರೆ ಹುಳಗಳಿರುತ್ತೆ. ಸೋಸಿದ ಮೇಲೆ ಕಾಳುಗಳನ್ನ ನೆನೆ ಹಾಕಬೇಕು. ನೆನೆ ಹಾಕುವಾಗ ಕಾಳುಗಳು ಪೂರ್ತಿ ಮುಳುಗುವಷ್ಟು ನೀರನ್ನು ಹಾಕಿ ಪೂರ್ತಿ ರಾತ್ರಿ ನೆನೆ ಹಾಕಬೇಕಾಗತ್ತೆ. ಪೂರ್ತಿ ರಾತ್ರಿ ನೆನೆ ಹಾಕೋದ್ರಿಂದ ಸಿಪ್ಪೆನ ಸುಲಭವಾಗಿ ತೆಗಿಬೋದು ಅಂತ ರಾತ್ರಿ ಎಲ್ಲ ನೆನೆ ಹಾಕ್ತಾರೆ. ಇಲ್ಲಾಂದರೆ ಒಂದು 7-8 ಗಂಟೆ ಟೈಮ್ ನೆನೆ ಹಾಕಿದ್ರೂ ಪರವಾಗಿಲ್ಲ. ರಾತ್ರಿ ಎಲ್ಲ ನೆಂದಮೇಲೆ ಸಿಪ್ಪೆ ನೋಡ್ತಾ ಇರ್ಬೋದು ನೀವು, ಫುಲ್ಲು ಸಾಫ್ಟ್ ಆಗಿದೆ. ನಾನಿಲ್ಲಿ ಸಿಪ್ಪೆ ನಿಮಗೆ ತೆಗೆದು ತೋರಿಸ್ತೀನಿ ಎಷ್ಟು ಈಸಿಯಾಗಿ ಬರುತ್ತೆ. ರಾತ್ರಿ ಎಲ್ಲ ನೆಂದಿರೋದ್ರಿಂದ ಈಸಿಯಾಗಿ ಸಿಪ್ಪೆ ಬೇರೆ ಕಾಳು ಬೇರೆ ಆಗ್ತಾಯಿದೆ. ಜಾಸ್ತಿ ಟೈಮ್ ಹಿಡಿಯೋದು ಈ ಪ್ರೋಸೆಸ್ನಲ್ಲೇ. ಬೇಳೆ ತೆಗೆದು ಅಭ್ಯಾಸ ಇದ್ದರೆ ಫಾಸ್ಟಾಗಿ ತೆಗಿಬೋದು, ಇಲ್ಲಾಂದರೆ ಸ್ವಲ್ಪ ಇಲ್ಲಿ ಲೇಟ್ ಆಗುತ್ತೆ. ಪ್ರತಿಯೊಂದು ಕಾಳನ್ನು ಸಿಪ್ಪೆ ತೆಗಿಬೇಕು ಒಂದೊಂದೇ, ಆದ್ದರಿಂದ ಇಲ್ಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಟೈಮಿಗೆ ಟೇಸ್ಟು ವರ್ತಿದೆ. ಅವರೆ ಬೇಳೆನಲ್ಲಿ ತುಂಬ ಥರ ರೆಸಿಪೀಸ್ನ ಟ್ರೈ ಮಾಡ್ಬೋದು. ಸೀಸನ್ನಲ್ಲಿ ನಾವಂತೂ ಅವರೆ ಸಾಂಬಾರು, ಅವರೆ ಬೇಳೆ ಸಾಂಬಾರು ಮತ್ತು ಪಾಯಸ ಇರ್ಬೋದು, ಪಲಾವ್ಗೆಲ್ಲ ಅವರೆಕಾಳನ್ನ ಯೂಸ್ ಮಾಡ್ತೀವಿ. ಚಪಾತಿಗೆ ಗ್ರೇವಿ ಇರ್ಬೋದು, ಹೋದರೆ ಲಿಸ್ಟು ಹೋಗ್ತಾನೆ ಇರುತ್ತೆ. ಅಷ್ಟು ವೆರೈಟೀಸ್ ಆಫ್ ರೆಸಿಪೀಸ್ನ ಟ್ರೈ ಮಾಡ್ಬೋದು ಇದರಲ್ಲಿ. ಸಿಪ್ಪೆ ಎಲ್ಲ ಸೆಪ್ರೇಟ್ ಮಾಡಿದ್ಮೇಲೆ ಸಿಪ್ಪೆನ ವೇಸ್ಟ್ ಮಾಡಲ್ಲ, ಹಸುಗೆ ಹಾಕ್ತೀವಿ. ಹಸುವಿಂದ ಹಾಲು ಸಿಗುತ್ತೆ, ಹಸುಗೆ ಒಳ್ಳೆ ಫುಡ್ ಸಿಗುತ್ತೆ. ಮತ್ತು ಸಿಪ್ಪೆ ತೆಗೆದಾದ್ಮೇಲೆ ಕಾಳುಗಳನ್ನ ಒಣಗಾಕಬೇಕು ಬಿಸಿಲಲ್ಲಿ. ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಿಗೆ ಬಿಟ್ಟು ಸಂಜೆ ಹೊತ್ತು ಕಾಳುಗಳನ್ನ ತೆಕ್ಕೊಬೇಕು. ನೈಟ್ ಫುಲ್ಲು ಕಾಳುಗಳನ್ನ ಬಿಟ್ಟರೆ ಹಿಮ ಬೀಳೋದ್ರಿಂದ ಕಾಳುಗಳು ಡ್ರೈ ಆದಮೇಲೆ ಹುಡಿ ಆಗೋ ಚಾನ್ಸಸ್ ಇರುತ್ತೆ. 1-2 ದಿನ ಹೀಗೆ ಬಿಸಿಲಲ್ಲಿ ಹಾಕಿ ತೆಗೆದ್ರೆ ಆಲ್ಮೋಸ್ಟ್ ಕಾಳುಗಳು ಫುಲ್ಲು ಡ್ರೈ ಆಗುತ್ತೆ. ಕಾಟನ್ ಬಟ್ಟೆ ಇಲ್ಲಾಂದರೆ ಕಾಟನ್ ಪಂಚೆ ಇದ್ದರೆ ಆ ಬಟ್ಟೆನ ಹಾಕ್ಕೊಂಡು ಅದ್ರ ಮೇಲೆ ಕೂಡ ಒಣಗಿಸ್ಕೊಬೋದು. ಕಾಳುಗಳು ಡ್ರೈ ಆದಮೇಲೆ ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗಿರುತ್ತೆ. ಸ್ವಲ್ಪ ಕೂಡ ಅದರಲ್ಲಿ ನೀರಿನ ಅಂಶ ಇಲ್ಲದೆ ಇರೋ ಥರ ಡ್ರೈ ಮಾಡ್ಕೊಳ್ಳಿ. ಡ್ರೈ ಆದಮೇಲೆ ಈ ಥರ ಕಾಣಿಸುತ್ತೆ. ಇದರಲ್ಲಿ ಕಾಳುಗಳು ನೋಡ್ತಾ ಇದ್ದೀರಾ ಎಷ್ಟು ನೀಟಾಗಿ ಡ್ರೈ ಆಗಿದೆ, ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲ. ಇದನ್ನು ಬೇಳೆ ಸಾಂಬಾರಿಗೆ, ತೊಗರಿ ಬೇಳೆ ಜೊತೆ ಹಾಕಿ ಯೂಸ್ ಮಾಡ್ಕೊಬೋದು. ಇದೇ ಬೇಳೆನ ಕೂಡ ನೀವು ಯೂಸ್ ಮಾಡಿ ಚಿಕ್ಕವರೆ ಬೇಳೆ ಸಾಂಬಾರನ್ನ ಮಾಡ್ಕೋಬೋದು. 6 ತಿಂಗಳು ವರ್ಷದವರೆಗೂ ಇಟ್ರೂ ಕೆಡಲ್ಲ ಇದು ಬೇಳೆ. ಇನ್ನು ಅವರೆಕಾಯಿನ ಬಲಿಯೋವರೆಗೂ ಗಿಡದಲ್ಲೇ ಬಿಟ್ಟು ಫುಲ್ಲು ಒಣಗಿದ ಮೇಲೆ ನೀಟಾಗಿ ಒಣಗಿಸಿ ಅದನ್ನು ಕಾಳುಗಳನ್ನ ಸೆಪ್ರೇಟ್ ಮಾಡ್ತೀವಿ. ಒಣ ಅವರೆಕಾಳನ್ನು ಕೂಡ ವರ್ಷ ಕೂಡ ನೀವು ಇಟ್ಕೊಂಡು ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಟ್ಯಾಕ್ಟ್ರ್ ಓಡಿಸಿ ಇಲ್ಲಾಂದರೆ ಬಡ್ದು ಹಾಗೇ ಕಾಳುಗಳನ್ನ ಸೆಪ್ರೇಟ್ ಮಾಡ್ಕೊಬೋದು. ಈ ಅವರೆಕಾಯಿನ ಸಾಂಬಾರಿಗೆ ಮತ್ತು ಹುರಿದು ಹುಳಿ ಕೂಡ ಮಾಡ್ಬೋದು. ಹಿಂದಿನ ಕಾಲದಲ್ಲಿ ಮದುವೆ ಮನೆಗಳಲ್ಲಿ ಈ ಅವರೆಕಾಳು ಮತ್ತು ಹಲಸಿನಕಾಯಿನ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡ್ತಾಯಿದ್ರು. ಮದುವೆಗೆ ಅಂತ ಸ್ಪೆಷಲ್ ಸಾಂಬಾರು ಮಾಡ್ತಾಯಿದ್ರು. ನೀವೇನಾದರೂ ರಾಮನಗರ ಅಥವಾ ಕನಕಪುರ ಸೈಡ್ ಅವರಾಗಿದ್ದರೆ ಗೊತ್ತೇ ಇರುತ್ತೆ. ಜೊತೆ ಒನ್ ಆಫ್ ದ ಬೆಸ್ಟ್ ಸಾಂಬಾರು ಅಂತಲೇ ಹೇಳ್ಬೋದು. ನೀವೇನಾದರೂ ಈ ಸಾಂಬಾರನ್ನ ಟೇಸ್ಟ್ ಮಾಡಿದರೆ ಮರೀದೆ ಕಮೆಂಟ್ ಮಾಡಿ. ಮತ್ತು ನೀವು ನಿಮ್ಮ ಮನೇಲಿ ಅವರೆಕಾಯಿ ಯೂಸ್ ಮಾಡಿಕೊಂಡು ಏನೇನು ರೆಸಿಪೀಸ್ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ. ಒಣಗಿರೋ ಅವರೆಕಾಳನ್ನ ನಾವು ಮತ್ತೆ ಮಿಲ್ ಮಾಡಿಸಿ ಅದನ್ನು ಅವರೆ ಬೇಳೆ ಮಾಡ್ತೀವಿ. ಇದನ್ನು ಕೂಡ ವರ್ಷದವರೆಗೂ ನೀವು ಸ್ಟೋರ್ ಮಾಡ್ಬೋದು. ಬೇಳೆ ಸಾಂಬಾರು ಮಾಡ್ಬೋದು. ಬೇಳೆ ಸಾಂಬಾರಿಗೆ ಒಳ್ಳೆ ಥಿಕ್ನೆಸ್ ಕೊಡುತ್ತೆ ಮತ್ತು ಟೇಸ್ಟ್ ಕೊಡುತ್ತೆ ಈ ಬೇಳೆ. ಸೊ ನೋಡಿದ್ರಲ್ಲ ವಿಡಿಯೋನಲ್ಲಿ ಅವರೆಕಾಯಿನ ಹೇಗೆ ವರ್ಷ ಪೂರ್ತಿ ಯೂಸ್ ಮಾಡ್ಬೋದು ಅಂತ. ಇಂಥದೇ ಯೂಸ್ಫುಲ್ ವಿಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.